ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ನನ್ನ ವಿಡಿಯೋದಲ್ಲಿ ಅಟ್ ಪ್ರೆಸೆಂಟ್ ಹ್ಯೂಜ್ ಪ್ರಾಫಿಟ್ ಇರೋ ಆಮೇಲೆ ಫ್ಯೂಚರಲ್ಲಿ ಇನ್ನೂ ಡಬಲ್ ಪ್ರಾಫಿಟ್ ಇರೋ ಏರಿಯಾದಲ್ಲಿರೋ ಒಂದು ಮನೆನ ತೋರಿಸ್ತೀನಿ. ಯಾವ ಏರಿಯಾ ಅಂದ್ಕೊಂಡ್ರ, ನೆಲಗದರನಹಳ್ಳಿ. ನೀವು ಕೇಳಿರ್ಬೋದು, ಈ ಕಡೆ ಪೀಣ್ಯದಾಸರಹಳ್ಳಿ ನಿಯರು, ಎಂಟೆಮೇಲಿ ನಿಯರು, ಈ ಕಡೆ ಜಾಳಲ್ಲಿ ಕ್ರಾಸ್ ನಿಯರು, ಈ ಕಡೆ NTTF, ಆಮೇಲೆ ಸೆಕೆಂಡ್ ಸ್ಟೇಜು ಹೆಗ್ನಹಳ್ಳಿ, ಮಾಗಡಿ ರೋಡು, ಸುಂಕುತ್ಕಟ್ಟೆ, ಲಗ್ಗೆರೆ, ದೊಡ್ಡಬಿದ್ರಕಲ್ಲು, ಚಿಕ್ಕಬಿದ್ರಕಲ್ಲು, ಬಗಲಗುಂಟೆ, ಈ ಎಲ್ಲ ಪ್ಲೇಸಸ್ಗೆ ನಿಯರಲ್ಲಿರೋ ಪ್ಲೇಸ್ ಇದು. ನೋಡಿ ಫ್ರೆಂಡ್ಸ್, ಇದ್ರ ಪಕ್ಕದಲ್ಲಿ ಏನೋ ಕ್ರೈಸ್ಟ್ ಯೂನಿವರ್ಸಿಟಿ, ಜಸ್ಟ್ 200 to 300 ಮೀಟರ್ಸಲ್ಲಿರೋ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ. ಈ ಒಂದು ಯೂನಿವರ್ಸಿಟಿ ಬಂದಿರೋದ್ರಿಂದ ಜಸ್ಟ್ 1 ಇಯರ್ ಗ್ಯಾಪಲ್ಲಿ ಇಲ್ಲಿ ಸೈಟ್ ರೇಟ್ ಬಂದ್ಬಿಟ್ಟು 1 ಇಯರ್ ಬ್ಯಾಕು 6,000 ಪರ್ ಸ್ಕ್ವೇರ್ ಫೀಟ್ ಇತ್ತು. ಈಗ 12,000 ಪರ್ ಸ್ಕ್ವೇರ್ ಫೀಟ್ ಆಗಿದೆ. ಇನ್ನೂ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗೋ ಎಲ್ಲ ಲಕ್ಷಣಗಳು ಇದ್ದಾವೆ. ಸೊ ಅದಕ್ಕೆ ನೋಡಿ ಫ್ರೆಂಡ್ಸ್, ಅಟ್ ಪ್ರೆಸೆಂಟು ರೆಂಟೆಡ್ ಇನ್ಕಮ್ಮು ಆಮೇಲೆ ಫ್ಯೂಚರಲ್ಲಿ ಹ್ಯೂಜ್ ಪ್ರಾಫಿಟ್ ಬೇಕು ಅನ್ನೋರು ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ ಈ ಮನೆನ ನೋಡಿ ಬೇಕಾದ್ರೆ ನೀವು ಬೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಮನೆ ವಿಸ್ತೀರ್ಣ, ಮನೆ ಜಾಗ ಎಲ್ಲ ಹೇಳ್ತೀನಿ. ಈ ಮನೆ ವಿಸ್ತೀರ್ಣ ಬಂದ್ಬಿಟ್ಟು ಟೋಟಲ್ 1,750 ಸ್ಕ್ವೇರ್ ಫೀಟ್ ಇದೆ. ಇಲ್ಲಿ 8 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಒಂದೊಂದು ಬಾಡಿಗೆ ಮನೆಗೆ ಈಗ ಆಲ್ರೆಡಿ ಒಂದು ಬಾಡಿಗೆ ಮನೆಗೆ 4,500 ಬಾಡಿಗೆ ಬರ್ತಾಯಿದೆ. ಟೋಟಲ್ 8 ಮನೆ ಬಾಡಿಗೆ ಇರೋದ್ರಿಂದ 4,500 ಅಂದರೆ ಮಿನಿಮಮ್ 35,000 ಬಾಡಿಗೆ ಆಲ್ರೆಡಿ ಬರ್ತಾಯಿದೆ. ಕಾವೇರಿ ವಾಟರ್ ಕನೆಕ್ಷನ್ ಇದೆ, CMC ವಾಟರ್ ಕನೆಕ್ಷನ್ ಕೂಡ ಇದೆ. ಯಾರಾದರೂ ಕೈಯಲ್ಲಿ ಅಮೌಂಟ್ ಇರೋರು, ಆಮೇಲೆ ಒಳ್ಳೆ ಇನ್ಕಮ್ ಇರೋರು, ಬಿಲ್ಡರ್ಸು, ಡೆವಲಪರ್ಸು ಇದನ್ನು ಬೈ ಮಾಡಿದ್ರೆ 100%, 100% ಇದು ಏನು ಹ್ಯೂಜ್ ಪ್ರಾಫಿಟ್ ಕೊಡೋ ಏರಿಯಾ ಆಮೇಲೆ ಜಾಗ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನೊಂದ್ಸರಿ ಟೋಟಲ್ ಮೆಜರ್ಮೆಂಟ್ ಹೇಳ್ತೀನಿ, ತಿಳ್ಕೊಳ್ಳಿ. ಟೋಟಲ್ 1,750 ಸ್ಕ್ವೇರ್ ಫೀಟ್ ಇರೋದು. ನಾರ್ತ್ ವೆಸ್ಟ್ ಕಾರ್ನರು, ಈಸ್ಟ್ಗೆ 4 ಮನೆ ಇದೆ, ವೆಸ್ಟ್ ಸೈಡ್ಗೆ 4 ಮನೆ ಇದೆ. ಆಮೇಲೆ ಇದ್ರ ಪಕ್ಕದಲ್ಲಿ ಫ್ರೆಂಡ್ಸ್ ಇನ್ನೂ 1,000 ಸ್ಕ್ವೇರ್ ಫೀಟ್ ಜಾಗ ಖಾಲಿ ಇದೆ. ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಇನ್ನೂ 1,000 ಸ್ಕ್ವೇರ್ ಫೀಟ್ ಜಾಗ ಖಾಲಿ ಇದೆ. ಅದನ್ನು ಕೂಡ ನೀವು ಬೈ ಮಾಡ್ಬೋದು. ಮೇಯ್ನಾಗಿ ಇದು ನಾನು ಈಗ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ಬರೀ ಮನೆ ಇರೋ ಜಾಗಕ್ಕೆ 1,23,00,000 ಹೇಳ್ತಾ ಇದ್ದಾರೆ. ನೀವು ಸ್ಕ್ವೇರ್ ಫೀಟಲ್ಲಿ ಪರ್ ಸ್ಕ್ವೇರ್ ಫೀಟಲ್ಲಿ ಲೆಕ್ಕ ಹಾಕ್ತೀನಿ ಅಂದರೆ 7,000 ಪರ್ ಸ್ಕ್ವೇರ್ ಫೀಟು ಅವರು ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇರುತ್ತೆ ಕೂಡ ಫ್ರೆಂಡ್ಸ್, ಇದು ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಖಾಲಿ ಜಾಗ ಆಮೇಲೆ ಈ ಮನೆ ಇರೋ ಪ್ಲೇಸನ್ನು ತೊಗೊತೀವಿ ಅಂತ ಹೋದರೆ ಟೋಟಲ್ 2,750 ಸ್ಕ್ವೇರ್ ಫೀಟ್ ಇದೆ. ಈ 2,750 ಸ್ಕ್ವೇರ್ ಫೀಟ್ಗೆ 7,000 ಪರ್ ಸ್ಕ್ವೇರ್ ಫೀಟ್ ಅಂತ ತೊಗೊಂಡ್ರೆ ನಿಮಗೆ 1,92,50,000 ಆಗುತ್ತೆ ಏನು. ಸೊ ಅದು ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಬಾಡಿಗೆ ಮನೆನ ನಾನು ತೋರಿಸ್ತಾ ಇದ್ದೀನಿ. ಸುಮ್ಮನೆ ಅದು ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲ ಬಿಲ್ಡಿಂಗು, ಯಾಕಂದರೆ 30 ವರ್ಷ ಹಳೆ ಬಿಲ್ಡಿಂಗು ಇದು. ಜಸ್ಟ್ ಏನಂದರೆ ಈಗ ಪ್ರೆಸೆಂಟು ಇಲ್ಲ ನನಗೆ ಅದೇ ಇರಲಿ, ಅದೇ ಬಿಲ್ಡಿಂಗೇ ಇರಲಿ ಅಂದ್ರೂ ಒಂದು 35,000 ಬಾಡಿಗೆ ಬರುತ್ತೆ. ಸೊ ನೀವು ಇನ್ನೂ ಒಂದು 2 ವರ್ಷ 3 ವರ್ಷ ಹಂಗೆ ಬಿಟ್ಕೊಂಡ್ರು ಆ 35,000 ರೂಪಾಯಿ ಬಾಡಿಗೆಗೆ ಯಾವುದೇ ಮೋಸ ಇಲ್ಲ. ಆಮೇಲೆ ನೀವು ಫ್ಯೂಚರಲ್ಲಿ ಅದನ್ನು ಡೆಮಾಲಿಷ್ ಮಾಡಿ ಬೇರೆ ಥರ ಇನ್ನೂ ಚೆನ್ನಾಗಿ ಬಿಲ್ಡಿಂಗ್ ಇದು ಮಾಡಿದ್ರೆ, ಕಟ್ಟಿದ್ರೆ ಏನಿಲ್ಲ ಅಂದರೂ ಮಿನಿಮಮ್ ಈ ಏರಿಯಾದಲ್ಲಿ ಏನು ಮ್ಯಾಕ್ಸಿಮಮ್ ಇನ್ನು 1 ವರ್ಷದಲ್ಲಿ ಏನಿಲ್ಲ ಅಂದರೂ 1 ರಿಂದ 1.5 ಲಕ್ಷ ನೀವು ಇಲ್ಲಿ ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಜಸ್ಟ್ ಬಿಲ್ಡಿಂಗ್ ಇರೋ ಜಾಗದಲ್ಲಿ ಎಷ್ಟು 1 ರಿಂದ 1.5 ಲಕ್ಷ ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಬಿಲ್ಡಿಂಗ್ ಇರೋ ಜಾಗದಲ್ಲಿ. ಪ್ಲಸ್ 1,000 ಎಕ್ಸ್ಟ್ರಾ ಜಾಗ ಇದೆಯಲ್ಲ, ನೋಡಿ ತೋರಿಸ್ತಾ ಇದೆಯಲ್ಲ ಅಲ್ಲಿ, ಆ ಜಾಗನ ತೊಗೊಂಡ್ರೆ ಏನಿಲ್ಲ ಅಂದರೂ ನಿಮಗೆ 2 ರಿಂದ 2.5 ಲಕ್ಷ ಬಾಡಿಗೆನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಹೊಸ ಥರ ಬಿಲ್ಡಿಂಗ್ನ ಕಟ್ಟಿದರೆ ಮಾತ್ರ. ಆಮೇಲೆ ಫ್ರೆಂಡ್ಸ್, ನಾನು ಇಲ್ಲಿ ಇದ್ದುಕೊಂಡು ನಾನು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಯಾವುದ್ಯಾವುದು ಎಜುಕೇಷನ್ ಸೆಂಟ್ರ್ಗಳಿದ್ದಾವೆ ಅಂತ ತಿಳ್ಕೊಳ್ತೀನಿ ಅಂತ ನೋಡಿದ್ರೆ
ಇದ್ರ ಸುತ್ತಮುತ್ತ ಸೆಂಟ್ ಮೇರಿ ಸ್ಕೂಲು, ಸ್ಟ್ಯಾಂಡರ್ಡ್ ಸ್ಕೂಲು, ತ್ರಿವೇಣಿ ಸ್ಕೂಲು, ಪೂರ್ಣ ಪ್ರಜ್ಞಾ ಸ್ಕೂಲು, ಆಮೇಲೆ ಶೋನ್ಸ್ಟ್ಯಾಟ್ ಸ್ಕೂಲ್ ಇದೆ. ಕಾಲೇಜಿಗೆ ಅಂತ ಲಾ ಕಾಲೇಜ್ ಇದೆ, ಏನು ಜರ್ನಲಿಸ್ಟ್ ಕಾಲೇಜ್ ಇದೆ, ಚರ್ಚ್ ಸ್ಕೂಲ್ ಇದೆ, ಈ ಕಡೆ ಸಿದ್ಧಾರ್ಥ ಸ್ಕೂಲ್ ಇದೆ, ಅಹಮತ್ಮ ಸ್ಕೂಲ್ ಇದೆ, ಶ್ರೀರಾಮ್ ಸ್ಕೂಲ್ ಇದೆ. ಸೊ ಈ ಎಲ್ಲ ಎಜುಕೇಷನ್ ಸೆಂಟ್ರ್ಗಳಿದ್ದಾವೆ. ಸೊ ನೀವು ಇದ್ಕೊಂಡು ಇಲ್ಲಿ ಪ್ರಾಫಿಟ್ ತೊಗೊತೀನಿ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೂ ಎಜುಕೇಷನ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿ ಹೆಂಗೆ ಅಂದರೆ, ಈ ನೆಲಗದ್ರಳ್ಳಿಯಿಂದ ಒಂದು 100 ಮೀಟ್ರು ಇದು ಅಂತರದಲ್ಲಿ 8ನೇ ಮೈಲಿಂದ ಮಾಗಡಿ ರೋಡ್ಗೆ ಆಗೋ ಒಂದು ಕನೆಕ್ಟ್ ಆಗೋ ಒಂದು ರೋಡ್ ಇದೆ. ಇದು 60 ರಿಂದ 80 ಅಡಿ ರೋಡು ಎಕ್ಸ್ಟೆಂಡ್ ಆಗಿ ಈಗ ಸದ್ಯಕ್ಕಿರೋದು 60 ರಿಂದ 80 ಅಡಿ ಇದೆ. ಅದು 100 ಅಡಿವರೆಗೂ ಎಕ್ಸ್ಟೆಂಡ್ ಆಗೋ ರೋಡ್ ಅದು. ಸೊ ಈ 8ನೇ ಮೈಲಿಂದ ಮಾಗಡಿ ರೋಡ್ಗೆ ಆ ರೋಡು ಕನೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲೂ ಅಷ್ಟೇ ಮಾರ್ನಿಂಗ್ 5 ಇಂದ ರಾತ್ರಿ 11 ಗಂಟೆವರೆಗೂ ಬಸ್ಸಸ್ ಅವೈಲೇಬಲ್ ಇರ್ತವೆ ಈ ರೋಡಲ್ಲೂ. ನೆಕ್ಸ್ಟ್ ನೀವು ಇಲ್ಲಿಂದ 1.5 ಕಿಲೋಮೀಟ್ರ್, ಮ್ಯಾಕ್ಸಿಮಮ್ 1.5 ಕಿಲೋಮೀಟ್ರು NH4 ಹೈವೇ ಬರುತ್ತೆ. ಸೊ ಅಲ್ಲಿ 24 ಅವರ್ಸ್ ಬಸ್ಸಸ್ ಅವೈಲೇಬಲ್ ಇರ್ತವೆ, ಗಾಡಿಗಳು ಅವೈಲೇಬಲ್ ಇರ್ತವೆ. ಸೊ ನೀವು ಎಲ್ಲಿಗೆ ಬೇಕಾದ್ರೂ ಯಾವಾಗ ಬೇಕಾದರೂ ಅಲ್ಲಿಂದ ಬಂದು ನೀವು ಇದನ್ನು ಈ ಪ್ಲೇಸ್ಗೆ ರೀಚ್ ಆಗ್ಬೋದು. ಆಮೇಲೆ ಇಲ್ಲಿಂದ IT-BT ಸೆಂಟ್ರ್ಗಳಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ತಿಳ್ಕೊತೀನಿ ಅಂತ ನೋಡಿದ್ರೆ, ಇಲ್ಲಿಂದ ಮಾನ್ಯತಾ ಟೆಕ್ ಪಾರ್ಕ್ಗೆ 19 ಕಿಲೋಮೀಟರ್ಸ್ ಆಗುತ್ತೆ. ಆ ಕಡೆ ಬೆಳಂದೂರಿಗೆ ಒಂದು 30 to 35 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ KR ಪುರಂಗೂ ಅಷ್ಟೇ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಕೆಂಗೇರಿಗೆ ರೀಚ್ ಆಗ್ತೀನಿ ಅಂದರೆ ಒಂದು 20 to 25 ಕಿಲೋಮೀಟರ್ಸ್ ಆಗುತ್ತೆ. ಫೀಲ್ಡ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಅಲ್ಲೂ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಶಾಪಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಜಸ್ಟ್ 100 ಮೀಟ್ರ್ ಅಂತರದಲ್ಲಿ ವಿಶಾಲ್ ಮಾಲ್ ಇದೆ, ಆಮೇಲೆ ಡಿ ಮಾರ್ಟ್ ಅವೈಲೇಬಲ್ ಇದೆ, ಆಮೇಲೆ ರಾಯಲ್ ಮಾರ್ಟ್ ಅವೈಲೇಬಲ್ ಇದ್ದಾವೆ. ಈ ಕಡೆ ಮಂತ್ರಿ ಮಾಲ್ ಮಲ್ಲೇಶ್ವರಂ ನಿಯರ್ಗಿದೆ, ಆಮೇಲೆ ರಾಕ್ ಲೈನ್ ಮಾಲ್ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ನಿಯರಲ್ಲಿದೆ. ಆಮೇಲೆ ವೈಷ್ಣವಿ ಮಾಲ್ ಅದೊಂದು 5 or 6 ಕಿಲೋಮೀಟರ್ಸು ನಿಯರಲ್ಲಿದೆ ಅದು. ಆಮೇಲೆ ಈ ಪ್ಲೇಸಿಂದ ಜಸ್ಟ್ 1.5 ಕಿಲೋಮೀಟರ್ಸಲ್ಲಿ NH4ರಿಂದ ನೀವು NH4ರಿಂದ ನೀವು ಕನೆಕ್ಟ್ ಆಗಿ ಈ ಕಡೆ ಹಾಸನ, ಧರ್ಮಸ್ಥಳ, ಸಕಲೇಶ್ಪುರ, ಮಡಿಕೇರಿ ಆ ಕಡೆಗೆಲ್ಲ ಕನೆಕ್ಟ್ ಆಗುತ್ತೆ ಆ ರೋಡು, ಅಲ್ಲಿಂದ ಹೋಗ್ಬೋದು. ಆಮೇಲೆ ಈ ಕಡೆ ಸ್ಟ್ರೈಟ್ ಹೋಗ್ತೀನಿ ಅಂದರೆ ಶಿರಾ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿ, ಬೆಳಗಾವಿ ಅಲ್ಲಿಗೆಲ್ಲ ನೀವು ಕನೆಕ್ಟ್ ಆಗ್ಬೋದು ಇಲ್ಲಿಂದ. ಎನಿವೇ ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ನ ಆಗೋದನ್ನು ದಯವಿಟ್ಟು ಮರಿಬೇಡಿ. ಆಮೇಲೆ ಮೇಯ್ನ್ ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ಜಸ್ಟ್ ಅದು ನೋಟಿಫಿಕೇಷನ್ ಕೊಡುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ನೀವು ಆವಾಗ ಬ್ಯುಸಿ ಇದ್ದರೆ ಆ ವಿಡಿಯೋ ನೋಡೋಕ್ಕಾಗಲ್ಲ ಇಲ್ಲ ಅಂದರೆ ವ್ಯೂ ಲೇಟರ್ ಅಂತ ಕೊಟ್ಟು ಸಾಕು, ಆಮೇಲೆ ನೀವು ಆ ವಿಡಿಯೋನ ನೋಡ್ಬೋದು. ಆಮೇಲೆ ವ್ಯೂ ಮಾಡ್ತಾ ಇರೋರು ಯಾರಾದರೂ ನಿಮ್ಮದು ಪ್ರಾಪರ್ಟಿ, ನಿಮ್ಮದು ಸೈಟು, ನಿಮ್ಮದು ಬಿಲ್ಡಿಂಗು ಇಲ್ಲ ನಿಮ್ಮದು ಹೋಲ್ಡ್ ಹೌಸ್ ಯಾವುದನ್ನ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ, ನಾನು ಬಂದು ವಿಡಿಯೋ ಮಾಡಿ ಪ್ರಮೋಷನ್ ಕೊಟ್ಟು ನಿಮಗೆ ಸೇಲ್ ಮಾಡಿಕೊಡೋಕ್ಕೆ ನಾನು ತುಂಬಾ ಪ್ರಯತ್ನ ಮಾಡ್ತೀನಿ. ಆಮೇಲೆ ಫ್ರೆಂಡ್ಸ್, ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನೀವು ಯಾವುದೇ ಥರದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ನಿಮ್ಮ ಬಜೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಅದನ್ನು ಕೂಡ ನನಗೆ ತಿಳಿಸಿ. ಆ ರೇಂಜ್ಗೆ ನನ್ನ ಕಡೆ ಯಾವುದಾದ್ರೂ ಇದ್ದರೆ ನಾನು ತಿಳಿಸ್ಕೊಡ್ತೀನಿ, ಬಿಲ್ಡಿಂಗ್ ಆಗಲಿ ಸೈಟ್ ಆಗಲಿ ತಿಳಿಸ್ಕೊಡ್ತೀನಿ. ನೀವು ವಾಟ್ಸಪ್ ಕೂಡ ಮಾಡ್ಬೋದು ಅಥವಾ ಕಮೆಂಟ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ನಾನು ಎಂಡ್ ಆಫ್ ದ ಡೇ ನಾನು 100% ರಿಪ್ಲೈ ಮಾಡ್ತೀನಿ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ಮಗದೊಂದು ಹೊಸ ವಿಡಿಯೋದಲ್ಲಿ.